ನಿಲ್ಸ್ರಿ ನಿಲ್ಸ್ರಿ. ನಿಲ್ಸಪ್ಪ, ಬೋರ್ಡ್ ಕಾಣಿಸ್ತಾ ಇಲ್ವಾ? ನಮ್ಮ ಹಳ್ಳಿಗೆ ಯಾವುದೇ ಅಧಿಕಾರಿ ನಮ್ಮ ಒಪ್ಪಿಗೆ ಇಲ್ಲದೆ ಪ್ರವೇಶಿಸುವಂತಿಲ್ಲ. ಬಟ್ ನಾನು ಸರ್ಕಾರಿ ಅಧಿಕಾರಿ ಅಲ್ಲ. ಅದೆಂಗ್ರಿ ನಂಬೋದು ನಿಮ್ನ? ಅದೆಲ್ಲ ಆಗಕ್ಕಿಲ್ಲ, ಹೋಗ್ರಿ. ಏ ಮುರುಡಯ್ಯ, ಬಿಡು ಅವ್ರನ್ನ. ಅವ್ರು ನಂಗೆ ತುಂಬಾ ಬೇಕಾದವರು. ಹಲೋ ಜಾಜಿ. ಇಷ್ಟ ದಿನ ಬೇಕಾಗಿತ್ತಾ ನಮ್ಮೂರಿಗೆ ಬರಕ್ಕೆ? ನಿನ್ನೆ ತಾನೇ ಕಾಲೇಜಲ್ಲಿ ಸಿಕ್ಕಿದ್ನಲ್ಲ, ಯಾಕೆ ಬಂದೆ? ಹಲೋ, ನಾನೇ ನಿನ್ನೊಳಗ್ ಬಂದಿಲ್ಲ, ನಿನ್ ತಂದೆಯವ್ರ ನೋಡಕ್ ಬಂದಿದ್ದೀನಿ. ಯಾಕೋ? ಯಾಕ 2 years ಇಂದ ನೀ ನನಗ್ ಬರ್ದಿರೋ ಈ ಲವ್ ಲೆಟರ್ಸ್ ನ ತೋರ್ಸೋದಿಕ್ಕೆ. ಇವತ್ತಪ್ಪ ಊರಲ್ಲಿಲ್ಲ. ಅದಕ್ಕೆ ನಾನು ಬಂದಿದ್ದೆ ಇವತ್ತು. ನಮಸ್ಕಾರ ಎಲ್ರಿಗೂ. ನಾನು ಜಾರ್ಜ್, TV9 ರಿಪೋರ್ಟರ್. ನಿಮ್ಮೂರ್ ಸಮಸ್ಯೆ ಬಗ್ಗೆ ಒಂದು ಸ್ಟೋರಿ ಮಾಡ್ತಾ ಇದೀನಿ. ನಿಮ್ಮಲ್ಲಿ ಯಾರಾದ್ರೂ ಮುಖ್ಯಸ್ಥರು ಒಂದೆರಡು ಮಾತು ಮಾತಾಡ್ತೀರಾ? ಎಲ್ಲ ಗೊತ್ತಿರೋರು, 4 ಜನ ಮೆಚ್ಚೋಂತವ್ರು, ಭೂಮಿ ತೂಕದ ಮನ್ಸ ಅಂದ್ರೆ ನಾನೇ ಮಾತಾಡ್ತೀನಿ. 1 ನಿಮಿಷ ಸೀರೆ ಉಟ್ಕೊಂಡ್ ಬಂದ್ಬಿಡ್ತೀನಿ. ಅಬ್ಬಾಜಾನ್, ಮತ್ತೆ ಇಷ್ಟೊತ್ತವ್ರು ಏನ್ ಉಟ್ಕೊಂಡಿದ್ದು? ಮುತ್ತಬಾಯಿ, ನನ್ನ ಹೆಸರು ಕಾಳ, ನನ್ನ ಹೆಂಡತಿ ಮಾಡಿ, ನನ್ನ ಮಗನ ಹೆಸರು ಗೆಂಡೇಸ್ ಕಾಳ ಜೇನ್ ಕುಪಾಸ್ ಬಹುರುಲ್ಲ. ಅದೇ ನನ್ಗೆ ಒಬ್ಳೆ ಮಗಳು, ಅವಳ ಗೋರಿ ಕೊಪ್ಪಳು ಕೊಟ್ಟು ಮದುವೆ ಮಾಡಿದೀನಿ. ಸಾಕು, ಊರ್ ಬಗ್ಗೆ ಹೇಳ್ರಿ. ನಾನೆಲ್ಲೋ ಕ್ರೈಮ್ ಸ್ಟೋರಿ ಅನ್ಕೊಂಡ್ಬಿಟ್ಟಲ್ಲ ಸರ್. ಅದ್ಯಾವ ಬೇವರ್ಸಿ ನನ್ ಮಗ ಬಂದು ನಮ್ಮ ಊರ್ ಖಾಲಿ ಮಾಡುವಂತನೋ ನಾನು ನೋಡೇ ಬಿಡ್ತೀನಿ. ಸಾಕ ಸರ್? ಬೇಕಾದಷ್ಟು. ನಮ್ಮೂರ್ ದಲಿತರಿಗೆ ಸರ್ಕಾರದವರು ಜನತಾ ಮನೆ ಕಟ್ಸ್ಕೊಟ್ಟು 6 ತಿಂಗಳಾಗಿತ್ತು. ಆಗದೆ ಬಿದ್ದಾಯ್ತು. ದುಬೈಯಲ್ಲಿ ಒಂದ್ ಅಜ್ಜಿ ಇತ್ತು, ಅದು ಚಿಕ್ಕ ವಯಸ್ಸಲ್ಲೇ ಸತ್ತೋಯ್ತು. ಊರ್ ವಿಷಯ ಹೇಳ. ಸೀರೆ ಸಂದಾಗೈತಾ? ಹೇಳ. ಹೇಳಿ. ಏನ್ ಸಾ ನಮ್ದೆಲ್ಲ ಹಿಡಿದ್ರಲ್ಲ, ಯಾವಾಗ ಬರ್ತದೆ ಟಿವಿಲಿ? ಮುಂದಿನ ಭಾನುವಾರ ಬೆಳಿಗ್ಗೆ 10:00 ನೋಡಿ. ಹೊಸಿ ತಡ್ಕರಲ್ಲಿ ಈಗ ಬರ್ತದೆ ಟಿವಿಲಿ. ಬರ್ತದೆ. ಜೇನುಕೊಪ್ಪ ಮತ್ತು ಸುತ್ತಮುತ್ತಲ ಗ್ರಾಮಗಳನ್ನ ನದಿ ಬೆಟ್ಟ. ಶಿವನೇ, ಕರೆಂಟ್ ಹೋಗ್ತಿದ್ರೆ ಸಾಕು. ಕರೆಂಟ್ ಹೋದ್ರುನು ಅದು ಆನಾಗೆ ಬರ್ತಿರ್ತದೆ, ಯಾಕಂದ್ರೆ ಅದು ಮೇಡ್ ಇನ್ ದುಬೈ. ಆದ್ರೆ ಇಲ್ಲಿ ಹಳ್ಳಿನೇ ಮಾರಾಟಕ್ಕಿದೆ. ವಿಲೇಜ್ ಫಾರ್ ಸೇಲ್. ಜೇನುಕೊಪ್ಪ ಮತ್ತು ಸುತ್ತಮುತ್ತಲ ಗ್ರಾಮಗಳನ್ನ, ನದಿ ಬೆಟ್ಟವನ್ನ ಸರ್ಕಾರ ಒಂದು ವಿದೇಶಿ ಕಂಪನಿಗೆ ಮಾರ್ಬಿಟ್ಟಿದೆ. ನಮ್ಮ ಪ್ರತಿನಿಧಿ ಜಾರ್ಜ್ ಜೇನುಕೊಪ್ಪದ ಜನರನ್ನ ಮಾತನಾಡಿಸಿದಾಗ ಅವರು ಪ್ರತಿಕ್ರಿಯಿಸಿದ್ದು ಹೀಗೆ: ನಮ್ ಹಳ್ಳಿನ ಮಾರಿದ್ರೆ, ನಮ್ ನದಿನ ಮಾರಿದ್ದಾರೆ. ಇದನ್ನೆಲ್ಲ ಮಾಡಕ್ ಯಾರನ್ನ ಕೇಳ್ಕೊಂಡ್ ಮಾಡಿದ್ರು? ಏರ್ ಕಂಡೀಷನ್ ಬಂಗ್ಲೆಲ್ ಕೂತ್ಕೊಂಡು ಲಂಚ ತಿಂದು ಯಾವ್ದೋ ಪರದೇಶಿ ಕಂಪ್ನಿಗೆ ಪರಬಾರೆ ಮಾಡಕ್ಕೆ ಇವ್ರಿಗೇನ್ ಅಧಿಕಾರ ಇದೆ? ಓ ನಮ್ ಜುನ್ನಿ, ಊರ್ ಖಾಲಿ ಮಾಡಿದ್ರೆ ಯಾರು ಖಾಲಿ ಮಾಡ್ತಾರೆ? ಇನ್ನು ಚೆನ್ನಾಗಿರೋ ಸೀರೆ ಉಟ್ಕೊಂಡಿದ್ದು. ತಿರುಗೇನಾದ್ರು ಅಧಿಕಾರಿಗಳು ಬಂದು ಬಾಯಿ ಬಂದಾಗ ಮಾತಾಡಿದ್ರೆ ಬರ ತಗೊಂಡ್ ಬಡಿತೀನಿ. ನಾನೇ ನನ್ನ ಹೋಟ್ಲು ಖಾಲಿ ಮಾಡೋದಿಲ್ಲ. ಹೈಟೆಕ್ ಸಿಟಿ ಬೆಂಗಳೂರಿನಲ್ಲಿ ಈಗ ನಾಯಿಗಳದ್ದೇ ಕಾರುಬಾರು, ನಾಯಿಗಳದ್ದೇ ರಾಜ್ಯಭಾರ. ಇವನ್ ಮನೆ ಕಾಯವಾಗ ಹೋಗ ಕೊಟ್ಟಲ್ಲ ಟಿವಿನ್ ಕೈಯ, ಗಂಡಸ್ರ ಮಕಾನೇ ತೋರ್ಸಿಲ್ಲ ಇವನು. ಅದು ಕ್ಯಾಮ್ರಾ ಬರೀ ಹೆಂಗಸರನ್ನೇ ಹಿಡಿತದೆ ಅಂತ ಕಾಣ್ತದೆ, ಯಾಕೆಂದ್ರೆ ಅದು ಮೇಡ್ ಇನ್ ದುಬೈ. ಗುಡ್ ಮಾರ್ನಿಂಗ್ ಸರ್. ಲೀಡರ್ ಅಂದ್ರೆ ನೀವು ಸರ್. ಈ ಜೇನುಕೊಪ್ಪದಿಂದ ಶುರುವಾಗಿ ನ್ಯೂ ಡೆಲ್ಲಿ ದಾಟಿ BBC, CNN ಎಲ್ಲೆಲ್ಲೂ ನಿಮ್ದೇ ಸುದ್ದಿ ಸರ್. ಇವತ್ತು PM, CM ಎಲ್ಲರೂ ನಿಮ್ ಬಗ್ಗೆನೇ ತಲೆ ಕಟ್ಸ್ಕೊಂಡು ಕೂತಿದ್ದಾರೆ. ಇವತ್ತಿನ ದಿನ ಇಡೀ ದೇಶ ನಿಮ್ಮನ್ನೇ ನೋಡ್ತಾ ಇದೆ ಸರ್. ನಿಮ್ಮಂತ ಒಬ್ಬ ಲೀಡರ್ ಪ್ರತಿ ಹಳ್ಳಿಲೂ ಇದ್ದಿದ್ರೆ. ಯಾರು ನೀನು? ಏನ್ ಸರ್ ಹೀಗನ್ಬಿಟ್ರಿ? ನಾನು ಜಾರ್ಜ್, TV9 ರಿಪೋರ್ಟರ್. ಈ ಊರಿಗೆ ಎಷ್ಟು ಸಲ ಬಂದಿದ್ದೀನಿ ಅಂದ್ರೆ ಎಲ್ರು ನನ್ನ ಈ ಊರವನೇ ಅನ್ಕೊಂಡ್ಬಿಟ್ಟಿದ್ದಾರೆ ಸರ್. ನಿಮ್ಮ ಸ್ಟೇಟ್ಮೆಂಟ್ ಫಸ್ಟ್ ರಿಪೋರ್ಟ್ ಮಾಡಿದವನು ನಾನೇ, ನಿಮ್ಗೆ ಮೀಡಿಯಾ ಹೈಪ್ ಕೊಟ್ಟವನು ನಾನೇ ಸಾರ್. ನಿಮ್ ಪಬ್ಲಿಸಿಟಿ ನೋಡ್ಕೊಳ್ತಿರೋ PRO ನಾನು ಸರ್. ಪಬ್ಲಿಸಿಟಿ ಸ್ಟೆಂಟ್ಗೋಸ್ಕರ ನಾನು ಇದನ್ನೆಲ್ಲ ಮಾಡ್ತಿಲ್ಲ. ಹಳ್ಳಿಲಿ ಹುಟ್ಟಿದ ಮನುಷ್ಯ ತನ್ನ ಹಳ್ಳಿಗೆ ಏನೇನ್ ಮಾಡ್ಬೇಕೋ ಅದನ್ನೇ ನಾನು ಮಾಡ್ತಾ ಇದ್ದೀನಿ. ಬಂದ್ ವಿಷಯ ಹೇಳು ಸರ್. ತುಂಬಾ ಇಂಪಾರ್ಟೆಂಟ್ ಆದ 2 ವಿಷಯ ಇದೆ. ಮೊದಲನೇದು, ಈ ಗಣಿಗಾರಿಕೆ ಹಿಂದೆ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ. CM ಒಬ್ಬರೇ ಅಲ್ಲ, ವಿರೋಧ ಪಕ್ಷದವರು ಸಹ ಇನ್ವಾಲ್ವ್ ಆಗಿದ್ದಾರೆ. ಮೈನಿಂಗ್ ಲೈಸೆನ್ಸ್ ಪಡಿಬೇಕು ಅಂತ MNCಗಳು ಎಲ್ಲ ಮಂತ್ರಿಗಳಿಗೂ ಚೆನ್ನಾಗಿ ತಿಳಿಸಿದ್ದಾರೆ. ಇದು ಇಡೀ ಪ್ರಪಂಚಕ್ಕೆ ಗೊತ್ತಿರೋ ವಿಷಯ. ನೀನ್ ಹೇಳ್ಬೇಕು ಅಂತಿರೋ ಇಂಪಾರ್ಟೆಂಟ್ ಆದ 2ನೇ ವಿಷಯ ಇದೆಯಲ್ಲ, ಅದನ್ನ ಹೇಳು. ಮೊದಲನೇ ವಿಷಯನ ಇನ್ನೇನು ಮುಗಿಸ್ಬಿಡ್ತೀನಿ ಸರ್. ಜೇನುಕೊಪ್ಪನ ಒಕ್ಕಲೆಪ್ಸಿ ಊರನ್ನ ಖಾಲಿ ಮಾಡಿಸಲಿಲ್ಲ ಅಂತ ಹೇಳಿ ಮುಂಚೆದಲ್ಲ DC, ಅದೇ ಸರ್ ನಿಮ್ಮ ಅಳಿಯ ಅವನ್ನ ಟ್ರಾನ್ಸ್ಫರ್ ಮಾಡಿಸಿ ರಫ್ ಅಂಡ್ ಟಫ್ ಆಗಿರೋ DCSP ನ ಪೋಸ್ಟಿಂಗ್ ಮಾಡಿದಾರೆ ಸರ್. ಸರ್ ಅವರಿಬ್ರು ಮಹಾ ಕ್ರೂರಿಗಳು ಸರ್. ಜೇನುಕೊಪ್ಪ ಅಂದ್ರೆ ಹೆಜ್ಜೆನೇನು ಹುಟ್ಟಿ ತಾಕತ್ತಿದ್ದೊಂದ್ ಬಂದ್ ಕೈ ಹಾಕ್ಲಿ, ತಕ್ಕ ಶಾಸ್ತಿ ಅನುಭವಿಸ್ತಾರೆ. ಬೇಡ ಸರ್, ಇನ್ಮೇಲೆ ಹೋರಾಟ ಕಷ್ಟ. ಮೈನಿಂಗ್ ಕಂಪನಿಯವರು ಕೋಟ್ಯಾಂತರ ರೂಪಾಯಿ ಚೆಲ್ಲಿ ಎಲ್ಲರೂ ಕೊಂಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಏನ್ ಮಾಡೋದಕ್ಕೂ ಹೆಸುದಿಲ್ಲ. ಈ ಎಲ್ಲ ಪ್ರಾಪರ್ಟಿ ಮಾರಿ ನಾವೆಲ್ಲ ಸಿಟಿ ಸೆಟ್ಲ್ ಬಿಡೋಣ ಸರ್.
ನಾವೆಲ್ಲ ಅಂದ್ರೆ ನಾವೆಲ್ರು ಅಂದ್ರೆ ನಮ್ ಫ್ಯಾಮಿಲಿಯವರು. ನೀವು, ಕನಕಮ್ಮ, ಜಾಜಿ, ಮಲ್ಲಿಕಾ, ಎಲ್ರು. ನೀನ್ ಯಾವಾಗ ನಮ್ ಫ್ಯಾಮಿಲಿ ಅವನದೇ? ಅದೇ ಸರ್ ನಾನು ಹೇಳ್ಬೇಕು ಅಂತದ್ದು ಎರಡನೇ ಇಂಪಾರ್ಟೆಂಟ್ ವಿಷಯ. ಸರ್ ನಾನು ಜಾಜಿ ಪ್ರೀತಿ ಮಾಡ್ತಾ ಇದ್ದೀವಿ. ಬರೋ ಭಾನುವಾರ ನಮ್ ಚರ್ಚಲ್ಲಿ ಮದ್ವೆ ಆಗ್ತಿದೀವಿ. ಇವ್ರ ಮಾತು ನಿಜ ಅಪ್ಪ. ನಾನು ಇವರು ತುಂಬಾ ಪ್ರೀತಿಸ್ತಾ ಇದ್ದೀವಿ. ಅಕ್ಕಗಿಗೆ ಆಶೀರ್ವಾದ ಮಾಡ್ದ್ಯೋ, ನನ್ಗೂ ಹಾಗೆ ಆಶೀರ್ವಾದ ಮಾಡಪ್ಪ. ಈ ಕೊಂಪೆಲಿ ನನ್ ಕೊಳ್ಳಿಲಾರೆ. ದಯವಿಟ್ಟು ದಯವಿಟ್ಟು ನನ್ ಭವಿಷ್ಯಕ್ಕೆ ಕಲ್ಲು ಹಾಕ್ಬೇಡ. ಯಾವ ತಂದೆ ತಾಯಿ ಮಕ್ಕಳ ಭವಿಷ್ಯ ಕಲ್ಲು ಹಾಕ್ತಾರೆ? ಯಾವ ತಂದೆ ತಾಯಿ ಹಾಕ್ತಾರೆ? ನಿನ್ನ ತುಂಬಾ ಪುಟ್ಟ ಹುಡುಗಿ ಅನ್ಕೊಂಡಿದ್ದೆ, ತುಂಬಾ ದೊಡ್ಡೋಳಾಗ್ಬಿಟ್ಟಿದ್ಯಾ. ಅಷ್ಟಲ್ಲದೆ ಹೇಳ್ತಾರ ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಅಂತ. ದುಡುಕಿ ಪಶ್ಚಾತ್ತಾಪ ಪಡ್ಬೇಡ, ಚೆನ್ನಾಗಿ ಯೋಚನೆ ಮಾಡು. ಸರ್ ತುಂಬಾ ಆಲೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀವಿ. ಅವ್ರ ತರ ಓಡೋಗೋ ಉದ್ದೇಶ ನಮ್ಗಿಲ್ಲ. ನಿಮ್ ಪರ್ಮಿಷನ್ ತಗೊಳಕೋಸ್ಕರ ನಿಮ್ ಮನೆ ತನಕ ಬಂದಿದ್ದೀನಿ. ಒಂದು ವೇಳೆ ನಾನು ಒಪ್ಪಿಗೆ ಕೊಡದೇ ಇದ್ರೆ? ಸರ್ ಜಾಜಿಗೆ 18 ತುಂಬಿದೆ. ನೀವು ಒಂದು ವೇಳೆ ಈ ಮದುವೆಗೆ ಒಪ್ತಿದ್ರು ಕಾನೂನ ಗೌರವಿಸ್ತೀರಾ ಅನ್ಕೊಂಡಿದ್ದೀನಿ. ಆಷಾಢ ಭೌತಿ, ನನಗ್ ಕಾನೂನು ಪಾಠ ಹೇಳ್ಕೊಡ್ತೀಯಾ? ನಿಮಗ್ ಧೈರ್ಯ ಇದ್ರೆ ಈ ಮನೆ ಹೊಸಲ್ ದಾಟ್ ನೋಡಿ. ನನ್ನ ತಡಿಬೇಡಪ್ಪ, ನನ್ ಸುಖನ ಕಿತ್ಕೋಬೇಡ, ನಮ್ಮನ್ನ ಬಾಳೋಗ್ಬಿಡು. ನಾನು ಇವಳನ್ನ ಚೆನ್ನಾಗಿ ನೋಡ್ಕೋತೀನಿ ಸರ್, ನನ್ನ ನಂಬಿ. ಇಂಥ ಸಂದಿಗ್ಧಗಳನ್ನ, ಇಂಥ ಸಂಕಟಗಳನ್ನ ನನ್ ಮೇಲೆ ಯಾಕೆ ಮತ್ತೆ ಮತ್ತೆ ಪ್ರಯೋಗ ಮಾಡ್ತೀಯ? ನಾನೇನಪ್ಪ ನಿನ್ಗೆ ಅನ್ಯಾಯ ಮಾಡಿದ್ದೀನಿ? ಅಯ್ಯೋ, ಹೋಗಿ ಹೋಗಿ, ದಯವಿಟ್ಟು ಹೋಗಿ. ನಿಮ್ ಮುಖ ನನಗೆ ತೋರಿಸ್ಬೇಡಿ. ಎಲ್ಲಾದ್ರೂ ಹೋಗಿ, ಎಲ್ಲಾದ್ರೂ ಸುಖ ಪತ್ಕೊಳ್ಳಿ, ಹೋಗಿ. ಗಂಡ ಬೇಕಾ ನಿಮ್ಗೆ? ಗಂಡ ಓದಿ ವಿದ್ಯಾವಂತರಾಗ್ರೆ ಅಂತ ಕಾಲೇಜ್ ಕಳ್ಸಿದ್ರೆ ಬೀದಿಲ್ ಸಿಕ್ಕೋರ್ ಜೊತೆ ಬಾಣತನ ಮಾಡಕ್ ಹೋಗ್ತೀಯ, ಬಾಣತನ ಮಾಡಕ್ ಹೋಗ್ತೀಯ. ನಡಿ ಒಳಗೆ, ಇವತ್ತಿನ ನಡ ಮುರಿತೀನಿ, ನಡಿ. ಯಾವನಯ್ಯ ನೀನು? ಯಾವನಯ್ಯ? ಜಾತಿ ಅಲ್ಲ, ಕುಲ ಅಲ್ಲ, ಹೆಂಡೇಳಕ್ ಬಂದ್ಬಿಟ್ಟ. ಪರ್ಕೆ ಸೇವೆ ಮಾಡ್ಬೇಕಾ ನಿಮ್ಗೆ? ನೀನ್ ಆಚೆ ನೀನು ಹೂವಯ್ಯನ ಹೆಂಡತಿ, ನಾಲ್ಗೆ ಮೇಲೆ ನಿಗಾ ಇರ್ಲಿ. ಹೊರಟು ನಿಂತವ್ರನ್ನ ತಡಿಬಾರ್ದು, ಮನೆಗ್ ಬಂದವ್ರನ್ನ ಅವಮಾನ ಮಾಡಬಾರ್ದು. ಕೂರ್ಸಿ ವಿಭೂತಿ ಹಚ್ಚಿ ಪಾದ ಪೂಜೆ ಮಾಡಿದವ್ರೆ ನಾನು ಹೂ ತಕೊಂಬರ್ತೀನಿ. ಹಿಂಗ್ ಮಾಡಿ ದೊಡ್ಡೋಳ್ನ ಕಳ್ಕಂಡೆ, ಈಗ ದೊಡ್ಡೋಳಿಂದೇ ಸಣ್ಣೋಳು. ಅಯ್ಯೋ, ನಾನು ಹುಟ್ಟು ಬಂಚೆ ಒಂದಮ್ನಾಗೆ ಇರ್ಬಾರ್ದಾಗಿತ್ತ. ಯಾಕಾದ್ರೆ ಇಂಥ ಆದ್ರಗತಿ ನಾ ಹಡದ್ರೋಷ. ಕನಕ, ಅನಾಗರಿಕವಾಗಿ ನಡ್ಕೋಬೇಡ. ಓಡ್ ಹೋಗೋಣ ಹಿಡ್ಕೊಳಕ್ಕಾಗತ್ತಾ? ನಿನ್ ಕೈಲಿ ಹಿಡ್ಕೊಳಕ್ಕಾಗತ್ತಾ? ಹಿಡ್ದಿಟ್ಕೊಂಡ್ರು ಎಷ್ಟ್ ದಿನ ಅಂತ ಹಿಡ್ಕೋತೀಯ? ಎಷ್ಟು ದಿನ ಅಂತ ಹಿಡ್ಕೋತೀಯ? ಅವತ್ತು ನಾನು ನಿಂಗೇನ್ ಹೇಳಿದ್ದೆ? ಸಂಬಂಧ ಕಣ್ಣ ಹಕ್ಕಿಯಾಗ ಹಾರೋದಕ್ ಬಿಡ್ಬೇಕು ಅಂತ. ಮರ್ತ್ಬಿಟ್ಯಾ? ಹೋಗ್ಲಿ ಬಿಡು. ಏನಾಯ್ತು? ಇವ್ರ ಗಂಡಂದ್ರು ಒಂದ್ ವಾರದಿಂದ ಕಾಣ್ತಾ ಇಲ್ವಂತೆ. ನಿಮ್ ಊರಿನ ಮುಖಂಡ ಕುರುಪೈನ ಹತ್ರ ಹೋಗಿ. ನನ್ ಗಂಡನು ಒಂದ್ ವಾರದಿಂದ ಕಾಣ್ತಿಲ್ಲಣ್ಣ. ಅವ್ರ ಜೀವಕ್ಕೆ ಏನೋ ಆಗೈತೆ. ಅವ್ರು ಯಾವತ್ತು ಎಲ್ಗೆ ಹೋದವ್ರೆ ಅಲ್ಲಣ್ಣ. ಅವ್ರು ಎಲ್ಲಿದ್ದಾರೆ ಅಂತ ನನಗ್ ಗೊತ್ತು. ನಮ್ ಗಂಡರ್ ಕರ್ಕೊಂಡ್ ಬಂದ್ರೆ ಯಾವ ಕಮಂಗಿಗಳನ್ನ ಕರ್ಕೊಂಡ್ ಬಂದಿದ್ಯಲ್ಲ ಅಣ್ಣ. ಸರಿಯಾಗಿ ಕಣ್ಬಿಟ್ ನೋಡಿ.
ಜಮೀನ್ ಬರ್ಸ್ಕೊಳ್ಳೋದಿಕ್ಕೆ ಈ ಕುರ್ಪಯ್ಯ MLA ಇವ್ರನ್ನೆಲ್ಲ ಸಿಟಿ ಕರ್ಕೊಂಡು ಹೋಗಿ ಚಿಲ್ಡ್ರೆ ಶೋಕಿ ಮಾಡಿಸ್ತಿದ್ದ. ಅಯ್ಯೇ ನನ್ ಗಂಡ ಪ್ರಾಣ ಕಳ್ಕೊಂಡಂತ ಬಡ್ಕಳ್ತಿದ್ರಲ್ಲೇ ಮಾನ ಕಳ್ಕೊಂಬಂದವ್ರೆ ಮಾಡಿ ಪರಕೆ ಸೇವೆ. ಆಕ್ಚುಲಿ ಇನ್ ದುಬೈ ನೋ ಬೀಟಿಂಗ್ ಓನ್ಲಿ ಕಟಿಂಗ್. ಶಾಂತಿ ಸೌಹಾರ್ದಯುತ ಸಭೆಗೆ ಆಹ್ವಾನ. ಶಾಂತಿ ಸೌಹಾರ್ದ ಅನ್ನೋ ಪದಗಳ ಅರ್ಥ ಆದ್ರೂ ಗೊತ್ತೇನ್ರಿ ನಿಮ್ಗೆ? ಆ ಡೆಪ್ಯೂಟಿ ಕಮಿಷನರ್ ಬಂದು ನಮ್ಮ ನೆಮ್ಮದಿನ ಹಾಳು ಮಾಡ್ದ, ಈಗ ಅಸಿಸ್ಟೆಂಟ್ ಕಮಿಷನರ್. ಸರ್, ನೀವೇನ್ ಹೊಡ್ಕೊಂಡು ಹೋಗಿ ಬಂದಿದ್ದೀರಾ ಈಗ? ನೀವುಗಳು ಬರೋಕ್ಕಿಂತ ಮುಂಚೆ ನಮ್ಮ ಹಳ್ಳಿ ಚೆನ್ನಾಗೇ ಇತ್ತು, ಎಲ್ಲಾನು ಇತ್ತು. ನೀವುಗಳು ಬರೋಕ್ ಶುರು ಮಾಡಿದ್ಮೇಲೆ ಒಂದೊಂದಾಗಿ ನಾವು ಕಳ್ಕೊತಾ ಇದೀವಿ. ನಿಮ್ಮ ಯಾವ ಸಭೆಗೂ ನಾನು ಬರೋದಿಲ್ಲ, ದಯಮಾಡಿಸಿ. ಇದು ಉನ್ನತ ಮಟ್ಟದ ಸಭೆ ಸರ್. ಮಂತ್ರಿಗಳು, ಅಧಿಕಾರಿಗಳು, MNC ರಿಪ್ರೆಸೆಂಟೇಟಿವ್ಸ್ ಅವರೇ ನಮ್ಮ ದೇಶನ ಸರ್ವನಾಶ ಮಾಡ್ತಾ ಇರೋರು. ರಾಜಕಾರಣಿಗಳು, ಅಧಿಕಾರಿಗಳು ಸರಿಯಾಗಿದ್ದಿದ್ರೆ ಈ ದೇಶ ಯಾಕೆ ಇವತ್ತು ಹೀಗಿರ್ತಿತ್ತು? ಇವ್ರನ್ನ ಕುಣಿಸೋದಕ್ಕೆ ವಿದೇಶಿ ಕಂಪನಿಗಳು ಬೇರೆ. ಈ ಮನೆ ಹಾಡ್ರ ಸಭೆ ನಾನು ಬರಲ್ಲ ಅಂತ ಆಗ್ಲೇ ಉತ್ತರ ಬರೆದು ಕಳ್ಸಿದೀನಲ್ಲ, ನೀವ್ಯಾಕೆ ಬಂದ್ರಿ? ನಿಮ್ಮನ್ನ ಕರ್ಕೊಂಡ್ ಬರ್ಲೇಬೇಕು ಅಂತ ಹೇಳಿ ಕಳ್ಸಿದಾರೆ ಸರ್. ನೀವ್ ಏನ್ ಹೇಳ್ಬೇಕು ಅಂತಿದ್ರು ಅದನ್ನ ಎಲ್ರ ಮುಂದೆ ಹೇಳೋ ಸ್ವಾತಂತ್ರ್ಯ ನಿಮ್ಗೆ ಇದ್ದೇ ಇದೆ ಸರ್. ನೀವು ಬರ್ಲೇಬೇಕು ಸರ್. ನಾನ್ಯಾಕ್ರಿ ಬರ್ಬೇಕು? ಬೇಕಾದ್ರೆ ಅವರೇ ಬರ್ಲಿ. ಇಲ್ಲಿವರೆಗೂ ನಾವು ರೈತರು ಸರ್ಕಾರಿ ಅಧಿಕಾರಿಗಳ ಹತ್ರ ಅಲ್ದು ನಮ್ಮ ಚಪ್ಪಲಿ ಸವಸಿ ಸಾಕು. ನಮ್ಮ ಭಾರತದ ರೈತನ ಬೆನ್ನು ಯಾಕೆ ಬಗ್ಗಿದೆ ಗೊತ್ತಾ? ಹೊಟ್ಟೆಗಿಲ್ದೆ ಅಲ್ಲ, ನಿಮ್ಮಂತ ಅಧಿಕಾರಿಗಳ ಎದುರು ಡೊಗ್ಗು ಸಲಾಂ ಹೊಡೆದು ಒಬ್ಬ ವಿಲೇಜ್ ಅಕೌಂಟೆಂಟ್ ಇಂದ ಹಿಡಿದು ಒಬ್ಬ DC ತನಕ ಎಷ್ಟು ಅಂತ ಸಲಾಂ ಹೊಡೆಯೋದು? ಎಲ್ಲಾ ಅಧಿಕಾರಿಗಳು ಹಾಗಿರಲ್ವಲ್ಲ ಸರ್, ಕೆಲವರು ಒಳ್ಳೆಯವರು ಇರ್ತಾರೆ ಸರ್. ನಿಮ್ಮ ಒಳ್ಳೆತನ ಏನು ಅಂತ ಗೊತ್ತ್ರಿ? ಮುಗ್ಧ ರೈತರನ್ನ ಹೈಜಾಕ್ ಮಾಡಿ ರೆಸಾರ್ಟ್ ಅಲ್ಲಿ ಇಟ್ಟು ಕೋತಿ ತರ ಕುಣಿಸ್ತಾ ಇದೀರಲ್ಲ, ಅದು ಒಳ್ಳೆತನನಾ? ಇಲ್ಲಿವರೆಗೂ MLAಗಳನ್ನ MP ಗಳನ್ನ ಮಾತ್ರ ಹಾರಿಸ್ಕೊಂಡು ಹೋಗ್ತಾ ಇದ್ರಿ. ಈಗ ಹಳ್ಳಿನ ಕಬಳಿಸೋದಕ್ಕೆ ರೈತರನ್ನು ಹಾರಿಸ್ಕೊಂಡು ಹೋಗೋಕ್ ಶುರು ಮಾಡಿದೀರಾ. ಈ ದೇಶ ಏನ್ ಮಾಡ್ಬೇಕು ಅಂತಿದ್ದೀರಾ? ಅಲ್ಲ, ನಿಮ್ ಮನಸ್ಸಲ್ಲಿ ಏನಿದೆ? ಏನ್ ಮಾಡ್ಬೇಕು ಅಂತಿದ್ದೀರಾ? ನೋಡಿ, ನಮ್ಮ ಪರ್ಮಿಷನ್ ಇಲ್ಲದೆ ಹಳ್ಳಿ ಒಳಗಡೆ ಬಂದಿದ್ದೇ ತಪ್ಪು. ಮತ್ತೆ ಆ ತಪ್ಪು ಮಾಡ್ಬೇಡಿ. ಹೋಗಿ. ಒಳಗ್ ಬತ್ತೀರಾ? ಕುರುಪಾಯನಂತ ಕಿಡಿಗಳು ನಾನೇ ಲೀಡ್ರು ಅಂತ ಹೋಗಿ ಅನ್ಯಾಯ ಮಾಡ್ಬಿಡ್ತಾರೆ. ನೀವ್ ಹೋದ್ರೆ ಹಳ್ಳಿತ ಕಾಪಾಡ್ತೀರಾ, ನೀವ್ ಹೋಗ್ಲೇಬೇಕು. ಕನಕ, ನೀನು ಹೇಗಂತೀಯ? ನಾನೇ ಹೇಳ್ತಾ ಇದ್ದೀನಿ, ನೀವ್ ಹೋಗ್ಲೇಬೇಕು. ಹೆಣ್ಮಕ್ಳು ತೋಕ ಹಾಕಿದ್ರು, ಎದೆ ಉದ್ದ ಬೆಳೆದ 2 ಹೆಣ್ಮಕ್ಳನ್ನ ಕಳ್ಕೊಂಡು ಉಳಿದಿರೋದು ಈ ಮಣ್ಣು. ಈ ತಾಯಿನ ನಾವು ಕಾಪಾಡ್ಕೊಳ್ಳೇಬೇಕು. ನೀವು ಹೋಗ್ಲೇಬೇಕು.